ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ನನ್ನ ತಂಗಿ ಬೆಳಗ್ಗೆನೆ ರೆಡಿಯಾಗಿ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಪ್ಲಾನ್ ಏನಂದ್ರೆ ಗೌರಿ ಹಬ್ಬ ಅಲ್ವಾ, ಅದಕ್ಕೆ ನಮ್ಮ ಅಮ್ಮಗೆ ಸೀರೆ ಕೊಡೋಣ ಅಂತ ಅವ್ರಿಗೆ ಐಡಿಯಾನೇ ಇಲ್ಲ. ಸೊ ಇವಾಗ ಹೋಗಿ ಅವ್ರಿಗೆ ಸ್ಯಾರಿ ತಗೊಂಬರೋಣ. ಸ್ಯಾರಿ ತರೋಣ ಅಂತ ಕೆಳಗೆ ಬಂದಾಗ ಫಸ್ಟ್ ಪರ್ಸ್ ಮಾಡ್ತೋದೆ. ಇವಾಗ ಬ್ಯಾಂಗಲ್ ಸೈಜ್ ಗೊತ್ತಿಲ್ಲ, ಬ್ಯಾಂಗಲ್ ತರೋದು ಮಾಡ್ತೋದೆ. ನೋಡೋಣ ಏನು ಮಾಡ್ಬೇಕಂತ. ನಮ್ಮಮ್ಮ ಬರೀ ನಾವು ಕ್ಯಾನ್ ತಗೊಂಬರಕ್ಕೆ ಹೋಗಿದ್ದೀವಿ ಅಂದ್ಕೊಂಡಿದ್ದಾರೆ, ಬಟ್ ಬೇರೆ ಪ್ಲಾನ್ ಇದೆ. ಆಗಲೇ ನಾನು ನಮ್ಮ ಅಣ್ಣ ಮಾತಾಡ್ತಿದ್ವಿ ಇದ್ರ ಬಗ್ಗೆ, ಹೋಗೋಣ ಅಂತ. ನಾನು ಕರೀತಿದ್ದೀನಿ ನಮ್ಮ ಅಣ್ಣನ ಬಾಬಾ ಅಂತ. ಅಷ್ಟರಲ್ಲಿ ನಮ್ಮಮ್ಮ ಕೇಳ್ಸ್ಕೊಂಡ್ಬಿಟ್ಟು ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು. ಮೇ ಬಿ ಮರ್ತೋಗಿರ್ತಾರೆ. ಸೊ ಶಿಲ್ ಬಿ ಕ್ಲೂಲೆಸ್. ಲೆಟ್ಸ್ ಸಿ, ಲೆಟ್ಸ್ ಗೋ. ಗಣೇಶ ಹಬ್ಬದ ಪ್ರಯುಕ್ತ ಫುಲ್ ಗಣಪ ಹಬ್ಬದ ವೈಬ್ಸ್ ಇದೆ. ಹೋಗೋದು ಗೊತ್ತಾಗ್ತಿಲ್ಲ. ಎಲ್ಲ ಗಲ್ಲಿಯಲ್ಲೂ ಗಣೇಶ, ರೋಡಲ್ಲೂ ಗಣೇಶ ಕೂರಿಸ್ತಾರೆ ನೋಡಿ. ಇಲ್ಲೆಲ್ಲ ಬ್ಯೂಟಿ. ಗಾಯ್ಸ್, ಇವಾಗ ಒಂದು ಸ್ಟೋರಿಗೆ ಬಂದಿದ್ದೀವಿ. ನೋಡೋಣ ಅಕ್ಕ ಯಾವ ಸೆಲೆಕ್ಷನ್ ಮಾಡ್ತಾರಂತ ಒಳಗಡೆ ಹೋಗಿ. ಗೈಸ್, ಏನೋ ಕೇಳ್ತದೆ ನನ್ನ ತಂಗಿ. ಅಕ್ಕಗೆ ಯಾವ್ದು ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ. ಅದು ಇಷ್ಟ ಆಗಿಲ್ಲ, ಆಚೆ ಬಂತ ಇದ್ದಾಳೆ. ಇವಾಗ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ನೋಡಬೇಕು. ಎಲ್ಲಿಗೆ ಹೋಗೋದು. ಅಕ್ಕ ಬಂದಿಲ್ಲ ಇನ್ನೊಂದು ಅಂಗಡಿಗೆ ಹುಡುಕ್ತಾ ಇದ್ದಾರೆ. ಯಾವುದು ಇಲ್ಲಿ ಇಷ್ಟ ಆಗುತ್ತಿಲ್ಲ ಗೊತ್ತಿಲ್ಲ, ವೆಯ್ಟ್ ಮಾಡೋಣ. ಫೈನಲ್ಲಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಲು ಅಲ್ಲಿಂದ ಇಸ್ಕೊಂಡು ನೆಕ್ಸ್ಟ್ ಹೋಗೋದೆ. ಇನ್ನೊಂದು ಯಾವುದೋ ಕೇಳ್ತಿದ್ದಾಳೆ ಸೆಲೆಕ್ಷನ್ ಮಾಡಿ, ಗೊತ್ತಿಲ್ಲ ಯಾವುದು ಏನು ಅಂತ. ಲೆಟ್ಸ್ ಸಿ ಗೈಸ್. ಇಲ್ಲಿ ಒಂದು ತಗೊಂಡು ಸೆಲೆಕ್ಷನ್ ಮಾಡಿದ್ಲು. ಝೀರೋ ಅವ್ರು ಎಷ್ಟು ಹೇಳಿದ್ರೆ ಅಷ್ಟೇ. ಗಾಯಸ್ ಯೋಚನೆ ಮಾಡ್ತಿದ್ದಾಳೆ ಇನ್ನ ಮನೆಗೆ ತಾನೆ. ಗಾಯಸ್ ಇವಾಗ ಮನೆಗೆ ಹೋಗಿ ಹಂಗೆ ಕ್ಯಾನ್ ಎತ್ಕೊಂಡು ಹೋಗೋದು. ನೆಕ್ಸ್ಟು ಅಕ್ಕ ಏನು ಮಾಡ್ತಾಳೆ, ಅಕ್ಕ ಕಂಟಿನ್ಯೂ ಮಾಡ್ತಾಳೆ ಬ್ಲಾಗು. ಗಾಯಸ್ ಸ್ಟಾಕ್ ಮಾಡ್ಟಕ್ಕೆ ಬಂದು ಒಂದು ಹಪ್ಳ ತಗೊಂಡು ಎಲ್ಲ ಅಕ್ಕಂದೇ ಬಿಲ್ ಮಾಡಿಸ್ಕೊಂಡು, ಸೊ ಇವಾಗ ಹಪ್ಳ ತಗೊಂಡು ನೆಕ್ಸ್ಟ್ ಕ್ಯಾನ್ ತಗೊಂಡು ಮನೆಗೆ ಹೋಗೋದು ಅಷ್ಟೇ. ಮನೆಗೆ ಹೋಗಿ ನೋಡ್ಬೇಕು ಅಕ್ಕ ಏನು ಮಾಡ್ತಾರಂತ. ಅಕ್ಕ ಏನು ಮಾಡೋಣ ಅಷ್ಟೇ ಮಾಡೋದ. ಅಕ್ಕ ಮನೆಗೆ ಹೋಗಿ ಮನ್ಕೋತಾರೆ. ಸೊ ಇವಾಗ ಹೋಗೋಣ. ಹಂಗಲ್ಲ ಎತ್ಕೊಳ್ಳೋದು, ಶೋಲ್ಡರ್ ಮೇಲೆ. ಚಾನ್ಸೇ ಇಲ್ಲ. ನನಗೆ ತೊಗೊಳ್ಬೇಕು, ಯಾಕೆ ಎತ್ಕೊಂಡ್ಬರ್ಬೇಕು. ಸೊ ಗೈಸ್ ಫೈನಲಿ ಮನೆಗೆ ಬಂದಿದ್ದೀವಿ. ಅಕ್ಕ ಏನು ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ, ನಿದ್ದೆ ಮಾಡ್ತಾರೆ. ಅಕ್ಕ ಎದ್ದ ಮೇಲೆ ಅಕ್ಕ ಕಂಟಿನ್ಯೂ ಮಾಡ್ತಾರೆ. ಗೈಸ್ ನನ್ನ ತಂಗಿ ಫೈನಲ್ಲಿ ಆಫ್ಟರ್ ಬೆಳಗ್ಗೆ ಇಸ್ಕೊಂಡಿದ್ದು ಇವಾಗ ನೈಟ್ ಕೊಡ್ತಾ ಇದ್ದಾಳೆ. ಅಕ್ಕ ಮನ್ಕೊಂಡ್ಬಿಟ್ಟಿದ್ಲು, ಎದ್ದು ಇವಾಗ ತಿಂದು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಮಾ ಬಾಮ ಇಲ್ಲಿ ಮಾ. ಗೌರಿ ಹಬ್ಬಕ್ಕೆ ಸೀರೆ ಗೌರಿ ಹಬ್ಬ. ಅಕ್ಕನೇ ಕೊಡ್ಸಿರೋದಮ್ಮ, ನಮ್ದೇನಿಲ್ಲ ಅಲ್ವಾ. ಏನಿಲ್ಲಮ್ಮ, ಅಕ್ಕದೇ ದುಡ್ಡು ಎಲ್ಲ. ಹೇಗಿದೆ 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 ಬಿಚ್ಚಿ ತೋರಿಸುವ ನಮಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನೋಡಿ ಗೈಸ್ ಈ ತರ ಇದೆ, ಆದ್ರೂ ಬಿಚ್ಚಿ ತೋರಿಸ್ತಾರೆ ನಮ್ಮಮ್ಮ. ತೋರ್ಸ್ಮ ಈ ತರ ಇದೆ. ಫುಲ್ ಬ್ರೌನ್ ನೋಡಿ ತೋರಿಸ್ಮ. ಗೈಸ್ ಅದು ಹಾಕೊಂಡಾಗ
ನಮ್ಮ ಅಮ್ಮಗೆ ಸ್ಯಾರಿ ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟ. ಎಲ್ಲಾ ತರನೂ ಇದೆ, ಎಲ್ಲಾ ಕಲರ್ಸು ಇದೆ. ಆಲ್ಮೋಸ್ಟ್ ಎಲ್ಲಾ ತರ ಇದೆ. ನಮ್ಮಮ್ಮ ಅವಾಗಿಂದ ಒಂದು ಕೇಳಿದ್ದಾರೆ, ಅದು ಕೊಡಿಸ್ತೀನಿ. ಎಷ್ಟೋ ಕೇಳಿದ್ಯಾ, ಅದೇ ಒಂದು ಸ್ಯಾರಿ ಕೇಳಿದ್ಯಲ್ಲ, ಅದು ಬೇಕಂದ್ರೆ ಆರ್ಡರ್ ಕೊಟ್ಟಿ ಇದು ಮಾಡ್ತಾರೆ ಸರ್. ಅದು ಆಗುತ್ತೆ, ಅತಿ ಶೀಘ್ರದಲ್ಲೇ ಆಗುತ್ತೆ. ಗೈಸ್ ನೋಡಿ, ಅವ್ರು ವಿವಾದಗಳು ನೋಡಿ ಗೈಸ್, ಲವ್ ನೋಡಿ. ನನ್ನ ಮಗಳೇ ನನಗೆ ತಾಯಿ, ಅದಕ್ಕೆ ನನಗೆ ಸೀರೆ ಕೊಟ್ಟಿದ್ದಾರೆ ಗೌರಿ ಹಬ್ಬಕ್ಕೆ ಕರೆಕ್ಟ್ ಆಗಿ. ನನ್ನ ಮಗಳು ಅವ್ರು, ಅದಕ್ಕೆ ನಾನು ಸೀರೆ ಕೊಟ್ಟಿದ್ದೀನಿ ಗೌರಿ ಹಬ್ಬಕ್ಕೆ. ನಿಜ, ಮಕ್ಕಳಾಗಿರ್ತಾರೆ. ಒನ್ ಟೈಮಲ್ಲಿ ಎಲ್ಲಾನು ನೋಡ್ಕೋತಾರೆ. ಅದ್ರಲ್ಲಿ ನನ್ನ ಮಗಳು ನನಗೆ ಅಮ್ಮ. ಅಷ್ಟೇ. ಸೊ ಫೈನಲಿ ಕೆಲಸ ಮಾಡೋದು ಅವಾಗ ಮಾತ್ರ ದೃಶ್ಯ ಸಿಗೋದು. ಅವಾಗ ನಾನೇ ಕೆಲಸ ಮಾಡೋದು ಮನೆಯಲ್ಲಿ ಮಾಡಿ 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 ಸುಸ್ತಾಗೋಗ್ಬಿಟ್ಟೈತೆ. ನಾನು ಮನ್ಗೋಷ್ಟಲ್ಲಿ ಮನ್ಸಲ್ಲಿ ಎಲ್ಲ ಮುಟ್ಕೊಂಡು ಮನ್ಸಿಲ್ಲ ನಿನ್ಗೆ, ಅದಕ್ಕೆ ಹಂಗೆ ಹೇಳ್ತೀಯ. ಈಗ ನಮ್ಮ ಮಮ್ಮಿ ಏನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಏನ್ ಮಾಡ್ತಿದ್ಯಮ್ಮ? ಕೊಬ್ಬರಿ ಎತ್ಕೋತಾ ಇದೀನಿ. ಏನ್ ಮಾಡ್ತಿರೋದು ಇವಾಗ? ಬೆಳಗ್ಗೆ ನೈವೇದ್ಯಕ್ಕೆ ಕಡುಬು ಮಾಡೋಣ ಅನ್ಕೊಂಡೆ ಇದೀನಿ. ನೋಡುವ. ಟೈಮ್ ಇವಾಗ 9 o'clock ಆಗ್ತಿದೆ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಇವತ್ತು ನಿದ್ದೆ ಮಾಡ್ತೀನೋ ಗೊತ್ತಿಲ್ಲ ಗೈಸ್. ದಿನ 11 ಗಂಟೆ 12 ಗಂಟೆ ಆಗುತ್ತೆ ನಿದ್ದೆ ಮಾಡೋಷ್ಟರಲ್ಲಿ. ಇವ್ನಿಗೇನು ಕೆಲಸ ಇಲ್ಲ, ಫೋನ್ ನೋಡೋದೊಂದು ಕೆಲಸ ಅಷ್ಟೇ. ಅದಕ್ಕೆ ಲೇಟಾಗಿ ಮಲ್ಕೊಂಡು ಫೋನ್ ತಾನೇ ನೋಡ್ತಿರ್ತೀಯ? ನಿಜ ಹೇಳು. ಫೋನ್ ನೋಡ್ತಾರಲ್ಲ, ನಾನು ಕೆಲಸ ಮಾಡ್ತಿರ್ತೀನಿ. ಏನ್ ಕೆಲಸ ಮಾಡ್ತಿರ್ತೀಯ? ಫೋನ್ ನೋಡೋದೇ ದೊಡ್ಡ ಕೆಲಸ ಅಂತಿದ್ದಾರೆ ನಮ್ಮ ಮಮ್ಮಿ. ನೋಡಿ ಗೈಸ್, ನಮ್ಮ ಅಕ್ಕ ಏನ್ ಮಾಡ್ತಿದ್ದಾರೆ. ನೀನು ನೋಡಿ ಅಂದ್ರೂ ಅಂದಿಲ್ಲಾದ್ರೂ ಅವ್ರು ನೋಡ್ತಾರೆ. ಹೌದಾ? ನಮ್ಗೆ ಗೊತ್ತಿದ್ದಿಲ್ಲ. ಅದಕ್ಕೆ ಇದು ಕೊಬ್ಬರಿ, ಆಮೇಲೆ ಏನೋ ಅನ್ಕೊಂಡ್ಬಿಡ್ಬೇಡಿ, ಅದು ಕೊಬ್ಬರಿ ಉಗ್ರಲ್ಲಿ ಬಿಡಿಸೋದು. ಅಕ್ಕ ಟ್ಯಾಲೆಂಟ್, ಟೆಕ್ನಾಲಜಿ. ಅದ್ರಲ್ಲಿ ಅಷ್ಟೊಂದು ನೈಲ್ ಪಾಲಿಶ್ ಹಾಕೊಂಡು ಬೆನಿಫಿಟ್ ಹ್ಯಾವಿಂಗ್ ಆಫ್ ನೈಲ್ಸ್ ಅಂತೆ ಅಂತ ಗೈಸ್ ಏನೋ ಮಾಡ್ತಿದ್ದಾರೆ. ನನಗಂತೂ ಏನಂತ ಗೊತ್ತಿಲ್ಲ. ಇವೆಲ್ಲ ಮಾಡ್ಕೊಡ್ತಾರೆ ಗೈಸ್. ನಾನು ಏನ್ ಮಾಡಕ್ ಬರಲ್ಲ, ಎಲ್ಲ ಮಾಡಕ್ ಬರುತ್ತೆ ಅಂತಾರೆ. ರಿಯಾಕ್ಷನ್ ನಿಜ ಹೇಳಿದ್ರೆ ಹೆಂಗ್ ಕೊಡ್ತಾರೆ ರಿಯಾಕ್ಷನ್? ನಿಜ ಹೇಳಿದ್ರೆ ಹಿಂಗಂತೇನೆ, ಸುಳ್ಳು ಹೇಳಿದ್ರೆ ಏನೇನೋ ಮಾಡ್ತಾ ಇದ್ದಾರೆ. ಕಡುಬು ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ. ಫಸ್ಟ್ ಎಳ್ಳನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಇದು ಕೊಬ್ಬರಿ ಹಾಕೊಬೇಕು. ಈ ತರ ಸ್ವಲ್ಪ ಹಾಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವೀಟ್ ಹಾಕೊಬೇಕು. ರುಚಿಗೆ ತಕ್ಕಷ್ಟು ಸ್ವೀಟ್ ಗೈಸ್ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಬೆಲ್ಲ ಹಾಕೊಳ್ಳಿ, ಒಳ್ಳೇದು ಹೆಲ್ತ್ಗೆ. ಜಾಸ್ತಿ ಸ್ವೀಟ್ ಆಗಿರ್ಬೇಕು. ಆಮೇಲೆ ಏಲಕ್ಕಿ ಹಾಕ್ಬೇಕು. ಒಂದ್ ಸಾಕಮ್ಮ? ಓಕೆ, ಇವಾಗ ಇದೊಂದು. ಆಮೇಲೆ ಹಿಂಗೆ ಮುಚ್ಚಬೇಕು. ಆಮೇಲೆ ಹಿಂಗೆ ಮುಚ್ಚಬೇಕು. ಆಮೇಲೆ ಹಿಂಗ್ ಜೋರಾಗಿ ಅದು ರುಬ್ಬಿ ಆದ್ಮೇಲೆ ಈ ತರ ಇರುತ್ತೆ. ಸ್ವಲ್ಪ ರಫ್ ಆಗಿ ರುಬ್ಬೇಕು. ತರ್ತರಿ ಹಾಕಿರ್ಬೇಕು. ಅವಳ ತರ ತರ್ತರಿ ಹಾಕಿರ್ಬೇಕು. ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ. ಮತ್ತೆ ಆಮೇಲೆ ಒಂದು ಏಲಕ್ಕಿ ಹಾಕೋಬೇಕು. ಏನೋ ಹೇಳ್ತಾ ಇದ್ದಾರೆ, ನಿಮ್ಗೆ ಅರ್ಥ ಆದ್ರೆ ಸಾಕಷ್ಟೇ. ಏನಂತೀರಾ? ಆಮೇಲೆ ಮತ್ತೆ ಗೈಸ್ ನಿನ್ನೆ ಮಾಡಿದ್ರಲ್ಲಿ ಇವಾಗ ಕಡುಬು ಮಾಡ್ತಾ ಇದಾರೆ ನೋಡಿ. ಕಡುಬು ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ
ನಮ್ದು ಈ ಥರ ಇದೆ ಬೆಳಿಗ್ಗೆ ಇನ್ನೂ ನಾನು ರೆಡಿ ಆಗಿಲ್ಲ. ಅವರಿಬ್ಬರು ಸ್ನಾನ ಮಾಡಿ ಇದಾಗಿದ್ದಾರೆ. ನಾನು ರೆಡಿ ಆಗಿಬಿಟ್ಟು ಬರ್ತೀನಿ ಗೈಸ್. ನಾನು ಸ್ನಾನ ಮಾಡಿ ರೆಡಿ ಪೂಜೆ ಮಾಡೋಷ್ಟರಲ್ಲಿ ಎಲ್ಲ ಮಾಡಿಬಿಟ್ಟು ಕುತ್ಕೊಂಡಿದ್ದಾರೆ ನೋಡಿ ಗೈಸ್. ನಮ್ಮ ದೇವ್ರ ಮನೆ ಕೈ ಮುಕ್ಕೊಂಡ್ಬಿಡಿ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆ ನಮ್ಮ ದೇವ್ರ ಮನೆ. ಸೊ ಎಲ್ಲರಿಗೂ ಗೌರಿ ಗಣೇಶದ ಆರ್ಥಿಕ ಶುಭಾಶಯಗಳು. ಎಲ್ಲ ತೊಳೆದು ಇಕ್ಕಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಹೇಗೆ ಬಂದಿದೆ ಗೊತ್ತಾ, ಮಾಡಿ ಆಲ್ರೆಡಿ ಎಲ್ಲ ಇಕ್ಕಿದ್ದಾರೆ ಗೈಸ್. ನಾನು ನಾನ್ ವೆಜ್ ತಿಂತಾ ಇಲ್ಲ, ಸೊ ಅದಕ್ಕೆ ನನ್ನ ತಂಗಿ ಇಟ್ಕೊಂಡು ಅವಾಗಿಂದ ರೇಗಿಸ್ತಿದ್ದಾಳೆ, ಫುಲ್ಲು ರೇಗಿಸ್ತಿದ್ದಾಳೆ. ಅಷ್ಟೊತ್ತಿಂದ ಏನೋ ಒಂದು ಸಾಂಗ್ ಆಡ್ಕೊಂಡು. ಇವಾಗ ಹೇಳಿ ಏನು ಹಾಡು ಅಂತ. ಬೇರೆ ನಾವು ಫ್ರೈಡೇ ಬಿರಿಯಾನಿ ಮಾಡ್ತೀವಿ, ನಿಂಗೂ ಬೇಕಾ ಹೇಳು ಸ್ವಲ್ಪ ಕೊಡ್ತೀವಿ, ಬೇಡ ಅಂದ್ರೆ ಹೇಳು ನಾವೇ ತಿಂತೀವಿ, ಬೇಕು ಅಂದ್ರೆ ಹೇಳು ನಿಂಗೂ ಕೊಡ್ತೀವಿ, ಬೇಕಾ ಬೇಡವಾ ಬೇಡವಾ ಬೇಕಾ ಬೇಗ ಹೇಳು ನೀನೇ. ಒಳ್ಳೆ ಸಿಂಗರ್ ಅನ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಅವಳೆ ಕಾಮೆಂಟ್ ಮಾಡಿ ಚೆನ್ನಾಗಿದ್ರೆ ಸರಿಗಮ್ಮ ನೆಕ್ಸ್ಟ್ ಸೀಸನ್ಗೆ ಸೇರಿಸ್ತೀವಿ, ಚೆನ್ನಾಗಿಲ್ಲ ಅಂದ್ರೆ ಒಂದು ಇದು ಮಾಡ್ತೀವಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ನಾನ್ ಡ್ಯಾನ್ಸರ್ ಸೆಲೆಕ್ಟ್ ಆಗಿದ್ವಿ. ಈ ಸಲ ನಾನು ನಾನ್ ಸಿಂಗರ್ಗೆ ಸೆಲೆಕ್ಟ್ ಆಗ್ತೀನಿ. ಭ್ರಮೆ. ನನ್ನ ತಂಗಿ ಅಕೌಂಟಲ್ಲಿ 6,000 ಹಾಕಿದೆ, ಕ್ರೆಡಿಟ್ ಕಾರ್ಡ್ ಕಟ್ಟಬೇಕು ಅಂದ್ಬಿಟ್ಟು ಖಾಲಿ ಮಾಡಿ ಇಟ್ಕೊಂಡವಳು. ಇವಾಗ ಬ್ಯಾಲೆನ್ಸ್ ನೋಡಿ ಗೈಸ್ ಇಷ್ಟಿದೆ. 6,000 ಏನಾಯ್ತಕ್ಕ? ನೀನೇ ಕಟ್ಟಿದ್ಯಾ? ನಾನ್ ಕಟ್ಟಿಲ್ಲ, ನನ್ನ ಫೋನ್ ಮುಟ್ಟಿದೆ ಇವಾಗ. ನನಗೆ ಗೊತ್ತಿಲ್ಲ, ನನಗೆ ಬೇಕೀಗ. ನಾನು ನಿನ್ ಕಾಸ ಮುಟ್ಟಿಲ್ಲ. ಮುಟ್ಟಿಲ್ಲ ಎಲ್ಲೋಯ್ತು ಮತ್ತೆ ಯಾರ ಫೋನಲ್ಲಿ ನೋಡು. ಮಾಡಬೇಡ, ಸೀರಿಯಸ್ ಆಗಿ ಗೊತ್ತಿಲ್ಲ. ನನಗ್ ಬೇಕೀಗ ಅಷ್ಟೇ 6,000. ನನಗೆ ಗೊತ್ತಿಲ್ಲ. ಪೇ ಮಾಡಿದ್ಯಾ? ನಾನೇನಕ್ಕೆ ಪೇ ಮಾಡ್ಲಿ? ನನ್ನ ಫೋನೇ ಎತ್ತಿಲ್ಲ, ನಿಂದು ಮುಟ್ಟಿಲ್ಲ. ಗೈಸ್ ಅಕೌಂಟ್ ಸ್ಟೂಡೆಂಟ್ಸ್ ಎಲ್ಲ BCom ತಗೊಂಡಿರೋದು. ನಾನು ಪೇ ಮಾಡ್ಬಿಟ್ಟೆ ಇವತ್ತು ಬೆಳಿಗ್ಗೆನೆ ಎದ್ದು ಪೇ ಮಾಡ್ಬಿಟ್ಟೆ. ಯಾಕಂದ್ರೆ 6,000 ಇರೋದು ಹೋಗಿ 5,000 ಆಗ್ಬಿಟ್ಟೈತೆ ಕ್ಯಾಬಲ್ಲಿ. ಸೊ ಆ ರೀಸನ್ ಫುಲ್ ಖಾಲಿ ಆಗುತ್ತೆ ಅಂತ. 5,000 ಆಯ್ತು ಅಂತ ಹೇಳು, ಅದು ಆಮೇಲೆ ಅವ್ರು ನಾನು ಯೂಸ್ ಮಾಡ್ಕೊಂಡೆ ಅಂದ್ಬಿಡ್ತಾರೆ. ಅದು ನಾನೇ ಅವಾಗ ಕಳ್ಸ್ಕೊಂಡು 200-300 ಕಳ್ಸ್ಕೊಂಡು ಖಾಲಿ ಮಾಡಿಬಿಟ್ಟಿದ್ದೆ 1,000 ರೂಪಾಯಿ. ಸೊ ಅದಕ್ಕೆ ಇನ್ನೂ ಖಾಲಿ ಆಗೋಗ್ಬಿಡುತ್ತೆ ಅಂತ ಬೆಳಗ್ಗೆನೆ ಪೇ ಮಾಡಿಬಿಟ್ಟೆ. ಹೆಂಗಿತ್ತ ಏನಾದ್ರೂ SMS ಬಂದಿಲ್ಲ ಅಂದಿದ್ರೆ ಫೂಲ್ ಮಾಡ್ಬಿಡ್ತಿದ್ದೆ. ಇವಾಗ ಆ SMS ಏನಾರು ನೋಡ್ದೆ ಹೋಗಿದ್ರೆ ಪಕ್ಕ 6,000 ಬೊಕ್ಕೆ ಅಕ್ಕಾಗೆ. ನಾನು ಏನು ಪೇನೇ ಮಾಡಿಲ್ಲ, ಅದೇನು ಬೊಕ್ಕೆ ಆಗ್ತಿತ್ತು ನನ್ಗೆ ಗೊತ್ತು. ನೀನು ಸೈಕಲ್ ಗ್ಯಾಪಲ್ಲಿ ಎತ್ಕೊಂಡ್ಬಿಟ್ಟು ಚೆನ್ನಾಗಿ ಫಿಂಗರ್ ಪ್ರಿಂಟ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾನೆ, ನಂಗೆ ಗೊತ್ತೇ ಇರಲ್ಲ. ಎತ್ಕೊಂಡು ಗ್ಯಾಪಲ್ಲಿ ಏನು ಬೇಕೋ ಅದು ಯೂಸ್ ಮಾಡ್ಕೊಂಡು ಇಟ್ಬಿಡೋದು. ಈಗ ನಮ್ಮ ಅಣ್ಣ ನನಗೆ ದೋಸೆ ಹಾಕ್ಕೊಡ್ತಿದ್ದಾನೆ, ತೋರಿಸ್ತೀನಿ ಬನ್ನಿ. ನೋಡಿ ದೋಸೆ ಹಾಕ್ತಿದ್ದಾನೆ. ರೌಂಡ್ ಏನಕ್ಕೆ ಹಾಕ್ತಿದ್ಯಾ? ರೌಂಡಾಗಿ ಏನಕ್ಕೆ ಹಾಕ್ತಿದ್ಯಾ? ರೌಂಡಾಗಿ ಏನಕ್ಕೆ ಹಾಕ್ತಿದ್ಯಾ? ದೋಸೆ ಹಿಂಗೆ ಹಾಕ್ತಾರೆ. ರೌಂಡಾಗಿ ಏನಕ್ಕೆ ಹಾಕ್ತಾ ಇದೆಯಾ ಅಂತ. ಅಮೀಬಾ ಥರ ಹಾಕ್ಬೇಕು. ಅಮೀಬಾ ಥರ ನೀನು ಹಾಕೋದು, ನಾನಲ್ಲ. ಅಮೀಬಾ ಥರ ನೀನು ಹಾಕೋದು. ಮನ್ಸು ಮುಟ್ಕೊಂಡು ಹೇಳು. ನೀನು ಮನ್ಸು ಮುಟ್ಕೊಂಡು ಹೇಳು. ಹೂ ಡಸ್ ಬೆಟರ್ ದೋಸೆ ಇನ್ ಅವರ್ ಹೋಮ್? ಬೆಟರ್ ದೋಸೆ ಅಲ್ಲ, ಅಮೀಬಾ ಥರ ಹಾಕ್ತೀನ. ಎಸ್ ಆರ್ ನೋ ಅಷ್ಟೇ. ಹೂ ಡಸ್ ಬೆಟರ್? ಎಸ್ ಆರ್ ನೋ. ನಾನು ನಿನ್ನ ಕ್ವಶನ್ಗೆ ಆಮೇಲೆ ಆನ್ಸರ್ ಮಾಡ್ತೀನಿ, ಇವಾಗ ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಎಸ್ ಆರ್ ನೋ? ನಾನೇ ಬೆಸ್ಟ್ ದೋಸೆ ಮಾಡೋದಷ್ಟೇ. ನೀನು ಸುಳ್ಳು ಹೇಳ್ತಿದ್ದಂದ್ರೆ ನಾನು ಸುಳ್ಳು ಹೇಳ್ತೀನಿ. ಕೇಳು. ನಾನು ಮಮ್ಮಿನ ಕೇಳ್ತೀನಿ ರೀ. ಮಮ್ಮಿ, ನಾನು ದೋಸೆನ ಹೆಂಗ್ ಹಾಕ್ತೀನಿ? ಯಾವ ಶೇಪಲ್ಲಿ ಇರುತ್ತೆ? ರೌಂಡ್ ಇರುತ್ತೆ. ಅವ್ನು ನೋಡು ಅಮೀಬಾ ಥರ ಹಾಕ್ತೀನಿ ಅಂತ ಹೇಳ್ತಿದ್ದಾನೆ. ನೋಡಿದ್ರ ನಮ್ಮ ಅಣ್ಣ ನಂಬೇಡಿ, ಯಾವತ್ತೂ ನಂಬೇಡಿ, ಬರೀ ಸುಳ್ಳು ಹೇಳ್ತಿರ್ತಾನೆ ಇವನು. ಹಿಂಗೆ ಮಾಡೋದೇ ಚಿಕ್ಕದು, ಅಸಲು ತಿನ್ಬಿಡೋದು. ನಾನು ಇನ್ನೇನು ತಿಂತೀನಿ, ನಾನು ಅದಕ್ಕೆ ಹಿಂಗಿರೋದು. ನಮ್ಮ ಅಣ್ಣನೇ ಎಲ್ಲ ತಿನ್ಬಿಡ್ತೀನಿ. ಪಾಪ ಇಲ್ಲ, ಹಂಗೇನು ಮಾಡಲ್ಲ ಅವನು. ಹಂಗೆ ಚೆನ್ನಾಗಿ ಕೊಡ್ತಾನೆ ತಿನ್ನಕ್ಕೆ. ನಾನು ಹಿಂಗೆ ಇರ್ತೀನಿ. ವಿ ಕಾಂಟ್ ಹೆಲ್ಪ್. ಹೂ ಡಸ್ ಬೆಸ್ಟ್ ದೋಸೆ? ನಮ್ಮ ಅಣ್ಣ. ಯಾವ ಕಲರಲ್ಲಿ ಇದೆ? ಇಷ್ಟು ಪ್ರಾಬ್ಲಮ್ ಇದೆ ಗೈಸ್. ಎಷ್ಟು ಪ್ರಾಬ್ಲಮ್ ಇದೆ. ಅದು ದೋಸೆ ರೌಂಡ್ ಬರ್ತಿರ್ಲಿಲ್ಲ. ನೀನು ಬ್ಲ್ಯಾಕ್ ಮಾಡಿದ್ಯಾ, ನನ್ಗದು ಬೇಡ. ನನಗೆ ಫಸ್ಟ್ ಆಫ್ ಆಲ್ ಟೈಮ್ ಆಗಿರೋವಾಗ ಪಾಪ ನಮ್ಮ ಅಣ್ಣ ಆಚೆ ಹೋಗ್ಬೇಕು, ಇನ್ನೊಂದು ಅಣ್ಣಂಗೆ ವೇಟಿಂಗು. ಅಷ್ಟರಲ್ಲಿ ನಂಗೆ ಬರ್ತಿದೆ. ನಮ್ಮ ಅಣ್ಣ ಆಚೆ ಗೋಯಿಂಗ್.
ಇನ್ನೊಂದು ಅಣ್ಣಂಗೆ ವೆಯ್ಟಿಂಗ್ ಆದ್ರೆ ದೋಸೆ ಪುಟ್ಟಿಂಗ್ ಹಿಂಗೆ ನೋಡಿ ದೋಸೆ ಫಸ್ಟ್ ಆಫ್ ಆಲ್ ಇಟ್ಟಿದೆ ಪ್ರಾಬ್ಲಮ್ಮು ಅಲ್ಲ ಸೀಸ್ ಬೇಡ ಅಂತ ಹೇಳಿದಾನೆ ಅಷ್ಟೇ. ಸಾಕು 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 ಅಷ್ಟೇ, ಜಾಸ್ತಿ ದೊಡ್ಡದು ಮಾಡಬೇಡ. ಇವತ್ತೆಲ್ಲ ಮಾಡ್ತಾನೆ, ನಂಗೆ ಹೊಟ್ಟೆ ಹಸಿತಿದೆ. ಅಣ್ಣ ಸುಮಾರು ದಿನ ಆದ್ಮೇಲೆ ಕಾಣಿಸ್ತಾ ಇದ್ದಾನೆ. ಸುಮಾರು ದಿನ ಆದ್ಮೇಲೆ ಸಿಕ್ಕೇದಿಲ್ಲ ಇಷ್ಟು ದಿನ ಯಾರು. ಸೊ ಹಬ್ಬಕ್ಕೆ ಸಿಕ್ಕಿದ್ದಾನೆ. ಎಲ್ಲೋಗ್ತೀವಿ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ. ಇದು ಬೆಮ್ಮೆಲ್ಲೆ ಬೆಟ್ಟಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಒಳಗಡೆ ಹೋಗಿ ತೋರಿಸ್ತೀನಿ. ಆಚೆಯಿಂದ ನೋಡ್ಕೊಳ್ಳಿ. ಒಳಗಡೆ ನೋಡಿ, ಒಳಗಡೆ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಇಲ್ಲಿ ಅರಮನೆ ಥರ ಸೆಟ್ ಹಾಕಿದ್ದಾರೆ. ಗಣೇಶನ ನೋಡಿ, ಗಣೇಶ ಇವಾಗ ಅದನ್ನು ಮುಗಿಸ್ಕೊಂಡು ಬಂದು ಇಲ್ಲಿಂದ ಎಸ್ ಲೇಔಟಿಗೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಕ್ಷಮಿಸ್ಬೇಡಿ, ಈ ಕ್ಯೂವಲ್ಲಿ ಹೋಗೋಷ್ಟು ಒಪ್ಪಿಗೆ ನನಗಿಲ್ಲ. ಇಲ್ಲಿಂದಾನೆ ನೋಡಿ ಕಣ್ಣು ಆನಂದ ತುಂಬ್ಕೊಳ್ಳಿ. ಗಾಯ್ಸ್ ಇಲ್ಲಿ ಇನ್ನೊಂದು ಕಡೆ ಬಂದಿದ್ದೀವಿ, ಲಕ್ಷ್ಮೀನಾರಾಯಣ ಟೆಂಪಲ್ ಬ್ಯಾಕ್ ಸೈಡು. ಇಲ್ಲೂ ಒಳಗಡೆ ತೋರಿಸ್ತೀನಿ ಗೈಸ್. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಡೆಕೋರೇಷನ್ ನೋಡಿ, ಫುಲ್ಲು ನೋಡಿ. ಇನ್ನು ಒಳಗಡೆ ಹೋಗಿ ತೋರಿಸ್ತೀನಿ ಗೈಸ್. ಒಳಗಡೆ ಕ್ಯೂ ಸಿಸ್ಟಮ್ ನೋಡಿ, ಡೆಕೋರೇಷನ್ ಹೇಗಿದೆ ಅಂತ. ಸ್ಕ್ಯಾನ್ ನೋಡಿಬಿಟ್ಟು ಇಷ್ಟ ಆಗಿರೋ ಡೊನೇಟ್ ಮಾಡಿಬಿಡಿ ಗೈಸ್. ಗೈಸ್ ಒಂದು ಒಳಗಡೆ ಬಂದು ಫುಲ್ಲು ಗೈಸ್. ಇಲ್ಲೂ ಮಾಡಿದ್ದಾರೆ, ಅಲ್ಲೂ ಕುಂತಿದ್ದಾರೆ, ಫುಲ್ಲು ಡೆಕೋರೇಷನ್ ಇದೆ ಗೈಸ್. ಇನ್ನೊಂದು ಕಡೆ ಬಂದಿದ್ದೀವಿ. ಎಲ್ಲೆಲ್ಲಿ ಕಾಣಿಸುತ್ತೆ ಎಲ್ಲ ಕಡೆ ಹೋಗೋದೆ. ಎಲ್ಲ ಫೈನಲಿ ಮುಗಿಸ್ಕೊಂಡು ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋದ ಗೈಸ್. ನಾವು ಮನೆಗೆ ಹೋಗಿ ಏನು ಮಾಡಿದ್ದೇವೆ ಅಂತ ನೋಡೋಣ ಗೈಸ್. ಮನೆಗೆ ಬಂದೆ. ನಮ್ಮ ಮನೇಲಿ ಎಲ್ಲರೂ ಮನ್ಕೊಂಡಿದ್ದಾರೆ ಗೈಸ್. ನನ್ನ ಬ್ಲಾಗ್ ಈ ಥರ ಇತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ತುಂಬ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.